ಗುಡ್ ಮಾರ್ನಿಂಗ್. ಮಂಡೇ MBA ಥರ್ಡ್ ಸೆಮಿಸ್ಟರ್ ಅವ್ರಿಗೆ ಬಿಸ್ನೆಸ್ ವ್ಯಾಲ್ಯೂಯೇಷನ್ ಎಕ್ಸಾಮ್ ಇದೆ. ಏನೇನು ಬರ್ಬೋದು ಅಂತ ನೋಡೋಣ. ಸೊ ಪಾರ್ಟ್ ಎದಲ್ಲಿ ಡೈರೆಕ್ಟ್ ಕಂಪನಿ ಅಪ್ರೋಚಲ್ಲಿ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ. ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನಲ್ಲಿ ಒಂದು ಕ್ವಶನ್ ಇರುತ್ತೆ. ಆಮೇಲೆ EVAದಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿದಲ್ಲಿ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟು 3 ಥಿಯರಿ ಕ್ವಶನ್ಸ್ ಇರುತ್ತೆ. ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನಲ್ಲಿ ಗೇನ್ ಫ್ರಮ್ ಕಂಪನಿ ಇಲ್ಲ ಕಾಸ್ಟ್ ಆಫ್ ಮರ್ಜರು, ಕ್ಯಾಪಿಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರುತ್ತೆ. ಪಾರ್ಟ್ ಬಿ ಕಡೆ ಬರೋದಾದರೆ ಡ್ಯೂ ಪಾಯಿಂಟ್ ಅನಾಲೈಸಸ್, ಸೊ ಮೋಸ್ಟ್ಲಿ 90% ಕೇಳೋ ಚಾನ್ಸಸ್ ಇರುತ್ತೆ. ಕ್ಯಾಪಿಟಲೈಸೇಷನ್ ರೇಟು, ವ್ಯಾಲ್ಯೂ ಆಫ್ ಕಂಪನಿ. ಓಕೆ, ನೆಕ್ಸ್ಟು EPS ಸ್ವ್ಯಾಪ್ ರೇಷಿಯೋ, ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು 10 ಮಾರ್ಕ್ಸ್ಗೆ. ಆಮೇಲೆ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನಲ್ಲಿ ಒಂದು 10 ಮಾರ್ಕ್ಸ್ ಕೇಳೋ ಸಾಧ್ಯತೆಯೂ ಇರುತ್ತೆ. ಪಾರ್ಟ್ ಸಿಗೆ ಬಂತು ಅಂತಂದರೆ DCF ಮಾಡಲಲ್ಲಿ ಒಂದು ಕ್ವಶನ್ ಇರುತ್ತೆ. ಇದು ಮೇಜರಾಗಿ 80% ಚಾನ್ಸಸ್ DCF ಮಾಡಲ್ ಕೇಳ್ತಾರೆ. ಇಲ್ಲ ಅಂತಂದರೆ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಕೇಳೋ ಚಾನ್ಸಸ್ ಇರುತ್ತೆ. ಸಪೋಸ್ ಇಲ್ಲಿ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಕೇಳಿದ್ರೆ ಪಾರ್ಟ್ ಬಿಯಲ್ಲಿ DCF ಮಾಡಲ್ ಕೇಳ್ತಾರೆ. ಪಾರ್ಟ್ ಬಿಯಲ್ಲಿ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಕೇಳಿದ್ರೆ ಇಲ್ಲಿ DCF ಮಾಡಲ್ ಕೇಳಿರ್ತಾರೆ. ಸೊ ನೆಕ್ಸ್ಟ್ ಥಿಯರಿ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸು ನಾನೀಗ ಇವತ್ತೊಳಗಡೆ ನಾನು ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಪ್ರಾಕ್ಟಿಕಲ್ ಸಮ್ಸು ನಾನು ಸಾಲ್ವ್ ಮಾಡಿಬಿಟ್ಟು ಬುಕ್ಕಲ್ಲಿ ಏನು ಸಾಲ್ವ್ ಮಾಡ್ತೀನೋ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಸೋ ಮಚ್.